ಮೇಡಮ್ ಇದು ಕಾಂತಿ ಶೆಟ್ಟಿ ಮೇಡಮ್, ವಿಷಯಾಧಾರಿತ ಚುನಾವಣೆ ನಡೆದಿದೆಯಾ? ವಿಷಯ ಅಂದರೆ ಇವರು ಎಷ್ಟರ ಮಟ್ಟಿಗೆ ವಿರೋಧ ಪಕ್ಷಗಳು ಬೆಲೆ ಏರಿಕೆ ಬಗ್ಗೆನೋ, ನಿರುದ್ಯೋಗದ ಬಗ್ಗೆನೋ, ಕಪ್ಪು ಹಣದ ಬಗ್ಗೆನೋ ಮಾತಾಡಿದ್ರೋ ಮಾತಾಡಲಿಲ್ವೋ, ಜನಗಳನ್ನ ಕನ್ವಿನ್ಸ್ ಮಾಡಿದ್ರೋ ಇಲ್ವೋ ಬೇರೆ ವಿಚಾರ. ಅವರಿಗೆ ಸಿಕ್ಕಂಥ ಟಿ ವಿ ಸ್ಪೇಸ್ ಅಥವಾ ಸಮಾರಂಭಗಳು ಅಲ್ಲಿ ಬಂದಂಥ ಜನ ಇದು ಬೇರೆ ವಿಚಾರ. ವಿಷಯಾಧಾರಿತವಾಗಿ ಓಟ್ ಏನಾದರೂ ಬಿದ್ದಿದೆಯಾ ಈ ಬಾರಿ? ವಿಷಯ ಇಟ್ಕೊಂಡು ನನ್ನ ಮನೆಗೇನು, ನನ್ನ ಬದುಕಿಗೇನು, ಇವರನ್ನ ಘೋಷಣೆಗೆ ಹೋಗ್ತಾರೆ, ಹಿಂದೂ ಅಂತಾರೆ, ಮುಸ್ಲಿಂ ಅಂತಾರೆ, ಕ್ರಿಶ್ಚಿಯನ್ಸ್ ಅಂತಾರೆ, ನನ್ನ ಮನೆಗೆ ನನ್ನ ಹತ್ರ ಉಳಿತಾಯದ ಹಣ ಇದೆಯಾ ಇಲ್ವಾ, ನನಗೆ ಏನಾದರೂ ಸ್ವಲ್ಪ ಸೇವಿಂಗ್ಸ್ ಬರ್ತಿದೆಯಾ ಇಲ್ವಾ, ನನಗೆ ಗ್ಯಾಸ್ಗೆ ಏನಾದರೂ ಅನುಕೂಲ ಆಗಿದೆಯಾ, ಪೆಟ್ರೋಲ್ಗೆ ಅನುಕೂಲ ಆಗಿದೆಯಾ, ನನಗೆ ಟ್ಯಾಕ್ಸ್ ಏನಾದರೂ ಕಡಿಮೆ ಆಗಿದೆಯಾ, ಈ ವಿಷಯಗಳ ಮೇಲೆ ವೋಟಿಂಗ್ ನಡೆದಿಲ್ವಾ ನಿಮ್ಮ ಪ್ರಕಾರ? ಒಂದು ಇಲ್ಲಿ ಕಳೆದ 2.5 ತಿಂಗಳಲ್ಲಿ ನಡೆದಿರುವ ವಾಕ್ ಸಮರಗಳು ಅದು ಒಂದ ಎರಡ, ನೀವೀಗ ಹೇಳಿದ್ರಿ, ನೀವೊಂದು ಅಕಾಡೆಮಿಕ್ ಡಿಬೇಟ್ ಅಂತ ಹೇಳಿದ್ರೆ ಬ್ಯೂಟಿಫುಲ್ ಆಗಿ ಹೇಳಿದ್ರಿ. ಆದ್ರೆ ನೀವು ಒಂದೇ ಸೈಡ್ ಅಲ್ಲಿ ಹೇಳಿದ್ರಿ, ಏನಂತ ಹೇಳಿದ್ರೆ ಮಾನವ ದೇವಮಾನವ ಮಾಂಗಲ್ಯ ಈ ತರ ಬಗ್ಗೆ ಹೇಳಿದ್ರಿ. ಅವ್ರು ಯಾಕೆ ಹೇಳಿದ್ರು ಅದನ್ನ? ಫಾರ್ ಎಕ್ಸಾಂಪಲ್ ಮಾಂಗಲ್ಯದ ಬಗ್ಗೆ ಮೋದಿ ಅವರು ಯಾಕೆ ಮಾತಾಡಿದ್ರು, ಅದ್ರ ಬಗ್ಗೆನೂ ನೀವು ಮಾತಾಡ್ಬೇಕು. ಇವತ್ತು ಒಂದೇ ಸೈಡ್ ಹೇಳ್ಬಾರ್ದಲ್ವಾ ಸರ್? ಒಂದ್ ಸೈಡ್ ಈ ಮಾತು ಅಂತ ಹೇಳಿದ್ರೆ ಅಪೋಸಿಷನ್ ಅವರು ಒಂದು ಮಾತನ್ನ ಹೇಳ್ತಾರೆ. ಒಂದು ಸ್ಯಾಮ್ ಪಿತ್ರೋಡಾ ಅವರು ಕಾಂಗ್ರೆಸ್ನ ಒಂದು ಟಾಲೆಸ್ಟ್ ಲೀಡರ್, ಅವರು ಇಡೀ ದೇಶದ ಸಂಪತ್ತನ್ನು ಸಮನಾಗಿ ಹಂಚ್ತೀವಿ ಅಂತ ಹೇಳುವಾಗ, ನರೇಂದ್ರ ಮೋದಿ ಅವರು ಸಮನಾಗಿ ಹಂಚುವಾಗ ಆ ಮಾತು ಪ್ರತಿಯೊಬ್ಬರ ಮನೆಯ ಸಂಪತ್ತಿನ ಜೊತೆ ಮಾಂಗಲ್ಯನೂ ಕೂಡ, ಅಂದ್ರೆ ಎಲ್ರಿಗೂ ಅದು ಟಚ್ ಹೇಳಬೇಕು ಅಂತ ಹೇಳಿದಾರೆ ವಿನಃ ಬೇರೆ ಯಾವುದೇ ಉದ್ದೇಶದ ಮೇಲೆ ಪ್ರತಿಯೊಂದನ್ನು ಸಂಪತ್ತನ್ನು ಸಮನಾಗಿ ಹಂಚಿದಾಗ ಆ ಮಾತು ಬಂದಿದೆಯೇ ಹೊರತು ಬೇರೆ ಯಾವುದೂ ಇಲ್ಲ. ಅದರ ಜೊತೆಗೆ ನೀವು ಇನ್ನ ಒಂದು ಮಾತಾಡಿದ್ರು, ಮೋದಿ ಅವರು ಏನೇನು ಮಾತಾಡಿದ್ರು, ದೇವಮಾನವ ಅಂತ ಹೇಳಿದ್ರು. ನಾವು ಲಾಸ್ಟ್ ಟೈಮ್ ಅದನ್ನು ಮಾತಾಡುವಾಗ ಬಂದಿತ್ತು ಡಿಬೇಟ್ ಅಲ್ಲಿ. ಅವರು 30 ವರ್ಷ ಇರುವಾಗಲೇ ಹಿಮಾಲಯದಲ್ಲಿ ಅವರು ತಪಸ್ ಕೂತಾಗ ಅವರನ್ನು ವಾಪಸ್ ಕಳಿಸಲಾಗಿತ್ತು. ಬೇಡ, ನೀವು ನಿಮ್ಮಿಂದ ಇನ್ನಷ್ಟು ಕೆಲಸಗಳಾಗಬೇಕು. ಅವರು ಹೇಳಿರುವ ರೀತಿ ಇದೆಯಲ್ಲ, ಅವರು ಹೇಳಿರುವ ರೀತಿ ಅದನ್ನು ಈ ರೀತಿ ಪ್ರಹಾರ ಮಾಡುವ ರಮಾಕಾಂತ್, ಅದನ್ನು ಈ ರೀತಿ ಪ್ರಹಾರದ ಅವಶ್ಯಕತೆ ಪ್ರಹಾರ ಅಲ್ಲ ಮೇಡಮ್. ಐ ಆಮ್ ನಾಟ್ ಬಯಾಲಜಿಕಲ್ ಅಂತಾರೆ ಮೇಡಮ್ ದೇಶದ ಪ್ರಧಾನಿಯೊಬ್ರು. ಐ ಆಮ್ ನಾಟ್ ಬಯಾಲಜಿಕಲ್ ಅಂದ್ರೆ ಏನ್ ಮೇಡಮ್ ಅರ್ಥ? ಅದಕ್ಕೆ ಒಂದ್ ನಿಮಿಷ, ಮನುಷ್ಯ ಸೃಷ್ಟಿ ಅಲ್ಲ ಅಂತ 18 ಪ್ರಧಾನಮಂತ್ರಿ ಹೇಳೋ ಮಾತು. 10 ವರ್ಷ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ಬೇಕಂದ್ರೆ ಖಂಡಿತ ಸಾಮಾನ್ಯ ಮನುಷ್ಯರಿಂದ ಸಾಧ್ಯ ಇಲ್ಲ. 18 ವರ್ಷ ಆಳ್ದವರಲ್ಲ. ಮನಮೋಹನ್ ಸಿಂಗ್ ಹೇಳಿದ್ರಲ್ಲ, ಮನಮೋಹನ್ ಸಿಂಗ್ ಹೇಳಿದ್ದಾರೆ, ಇಂದಿರಾ ಗಾಂಧಿ 10+. ಆಯ್ತು, ಒಂದ್ ಸೆಕೆಂಡ್. ಅಷ್ಟೊತ್ತಿಗೆ ಆಮ್ ಆದ್ಮಿ ಪಕ್ಷದ ವಕ್ತಾರೆ ಹೇಳಿದ್ರು, ಅವರು ಎಲ್ಲರನ್ನೂ ಜೈಲಿಗೆ ಹಾಕಿದ್ರು ಅಂತ. ಎಲ್ಲರನ್ನೂ ನಾವು ಸುಮ್ನೆ ಜೈಲಿಗೆ ಹಾಕುದಾದ್ರೆ ಸತ್ಯೇಂದ್ರ ಜೈನ್, ಸಂಜಯ್ ಸಿಂಗ್, ಮನೀಶ್ ಸಿಸೋಡಿಯಾ ಇವರೆಲ್ಲ ಜೈಲಿಗೆ ಹೋಗಿ ವರ್ಷಾನು ಕಟ್ಲೆ ಆಯ್ತಲ್ಲ ಸರ್? ಒಂದ್ ನಿಮಿಷ ಸರ್, ವರ್ಷಾನು ಕಟ್ಲೆ ಆಯ್ತಲ್ಲ, ಯಾಕಮ್ಮ ಬೇಲ್ ಸಿಕ್ಕಿಲ್ಲ ಅವರಿಗಿನ್ನ? ಸುಮ್ನೆ ಜನ ಮಾತಾಡ್ತಾರಂದ್ರೆ ಡೆಲ್ಲಿಯಲ್ಲಿ ಅದಕ್ಕೆ ನೀವು 7-7 ಕಳ್ಕೊಂಡಿರೋದು ಜನರಿಗೆ ಗೊತ್ತಾಗಿದೆ. ನಿಜಕ್ಕೂ ಅವರು ನೀವೆಲ್ಲ ಏನಂತ ಬಂದ್ರಿ ಅಧಿಕಾರಕ್ಕೆ? ಭ್ರಷ್ಟಾಚಾರ ಅಂತ ಹೇಳಿ ಭ್ರಷ್ಟಾಚಾರವನ್ನು ನಿರ್ಮೂಲ ಮಾಡ್ತೀವಿ ಅಂತ ಬಂದ್ರು. ಆ ಭ್ರಷ್ಟಾಚಾರದ ಆರೋಪವನ್ನು ನಿಮ್ಗೆ ಹಾಕಿದ್ದೆ ಯಾರು? ನಿಮ್ಮದೇ ಮೈತ್ರಿ ಪಕ್ಷದ ಕಾಂಗ್ರೆಸ್ನವರು ಫಸ್ಟ್ ಅಲ್ಲಿ ಮಾತಾಡಿದ್ದು, ನಾವಲ್ಲ. ಅದಾದ್ಮೇಲೆ ಜನಗಳಿಗೆ ಅಷ್ಟು ನೀವು ಅದಕ್ಕೆ ಆಳ್ತಾ ಇದ್ದವರು ಇವತ್ತು 7ಕ್ಕೆ ಹೇಳಿದಾಗಿದೆ ಅಂತ ಅದಕ್ಕೆ ಬಿಜೆಪಿನೂ ದೂರದಲ್ಲ. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಇಷ್ಟೊಂದು ಟೀಕೆಗಳ ಮಧ್ಯೆ ಕೂಡ, ಇಷ್ಟು ಒಂದು ಜಗಳಗಳು, ಇಷ್ಟೊಂದು ಪ್ರಹಾರಗಳು, ಇಷ್ಟೊಂದು ನೆಗೆಟಿವ್ ಮಾತುಗಳು, ಇದರ ಮಧ್ಯೆನೂ ಕೂಡ ಜನ 310 ನಮ್ಗೆ ವೋಟ್ಗಳು ಹಾಕಿದಾರ ಅಂತ ಹೇಳಿದ್ರೆ ಸಮಥಿಂಗ್ ವಿ ಆರ್ ಡೂಯಿಂಗ್ ಗುಡ್ ಫಾರ್ ದ ಕಂಟ್ರಿ. 1 ಲಕ್ಷ ರೂಪಾಯಿ ಪ್ರತಿ ತಿಂಗಳು ಒಂದು ಮಹಿಳೆಯರು ನಮ್ಮಲ್ಲಿ ಅರ್ಧ ವರ್ಷಕ್ಕೆ ನೀವು ನೋಡಿದ್ರಿ ಅಂತ ಹೇಳಿ ಏನ್ ಹೇಳಿದ್ರು ನಮ್ಮ ರಾಹುಲ್, ನಿಮ್ಮದೇ ಕಾಂಗ್ರೆಸ್ನ ಪಕ್ಷದ ಅತ್ಯುನ್ನತ ನಾಯಕ ರಾಹುಲ್ ಗಾಂಧಿ ಹೇಳಿದ್ರು 8,500 ಟಕಾಟಕ್ ಅಕೌಂಟ್ ಬೀಳುತ್ತೆ ಅಂತ ಹೇಳಿದ್ರು. ಇದೇ ನಮ್ಮ ಪಕ್ಕದಲ್ಲಿ ಕೂತಿದ್ದಾರೆ ಕಾಂಗ್ರೆಸ್ನವರು, ಅದನ್ನು ಅವರು ಶಿರಸ ಅನುಸರಿಸಿ ಟಕಾಟಕ್ ಅಂತ ಹೇಳಿ 11 ಅಕೌಂಟ್ಗೆ ದುಡ್ಡುಗಳು ಹಾಕ್ಬಿಟ್ರು. ಇಲ್ಲಿ ಯಾವುದು ನಿಗಮ, ವಾಲ್ಮೀಕಿ ನಿಗಮದಿಂದ ಅದರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಇಷ್ಟೆಲ್ಲ ಇದ್ರು ಕೂಡ ಇಷ್ಟೆಲ್ಲ ಅಪಪ್ರಚಾರ. 27 ನರೇಂದ್ರ ಮೋದಿ ಅವರನ್ನು ಸೋಲಿಸಲೇಬೇಕು ಅಂತ ಹೇಳಿ 27 ಪಕ್ಷಗಳು ಕೈ ಹಿಡಿದು, ಹೆಂಗೋ ಐಡಿಯಾಲಜಿ ಸರಿ ಇಲ್ಲದವರು ಕೂಡ ಎಲ್ಲರೂ ಒಟ್ಟಾದ್ರೂ ಕೂಡ, ಆದರೂ 294-300 ಗಡಿಯಲ್ಲಿ ಇದೀವಿ ಅಂತ ಹೇಳಿದ್ರೆ ದೇಶಕ್ಕಾಗಿ, ದೇಶದ ಭದ್ರತೆಗೋಸ್ಕರ ಜನ ಓಟ್ ಹಾಕಿದ್ದಾರೆ. ಇವತ್ತು ಇವರು ಯಾವಾಗ್ಲೂ ನಾವು ಹೇಳಿ ಸಬ್ಕಾ ಸಾಥ್ ಅಂತ ಹೇಳ್ತೀರಲ್ಲ, ಸಬ್ಕಾ ಸಾಥ್ ಇರೋದಕ್ಕೆ ನಾವು ಕೇರಳಕ್ಕೆ ಒಂದೇ ಒಂದು ನಂಬರ್ ಇಲ್ಲ ಅಂದ್ರೂ ಕೇರಳ, ತಮಿಳುನಾಡು ನಾವು ವಿಸಿಟ್ ಮಾಡ್ತಾನೆ ಇದೀವಿ. ಆದ್ರೆ ನಿಮ್ಮ ಲೀಡರ್ಗಳು ರಾಹುಲ್ ಗಾಂಧಿ ಆಗಲಿ, ಪ್ರಿಯಾಂಕಾ ಗಾಂಧಿ ಆಗಲಿ, ಯಾರಾದ್ರೂ ದಕ್ಷಿಣ ಕನ್ನಡ ವೃತ್ತಿಗೆ ಯಾರಾದ್ರೂ ಹೋಗಿದ್ರಾ? ಹೋಗಿಲ್ಲ. ಸಬ್ಕಾ ಸಾಥ್, ಸಬ್ಕಾ ವಿಕಾಸ, ಸಬ್ಕಾ ವಿಶ್ವಾಸ, ಸಬ್ಕಾ ಪ್ರಯಾಸ ಅಂತ ಹೇಳಿ ಇರೋದಕ್ಕೆ ಇವತ್ತು ನಾನು ಕೇಳಿದ ಪ್ರಶ್ನೆ ಬಿಟ್ಬಿಟ್ಟು ನೀವು ಎಲ್ಲದಕ್ಕೂ ಉತ್ತರ ಮಾಡ್ತಿದ್ದೀರಿ ಮೇಡಮ್. ನಾನು ಪ್ರಶ್ನೆ ಕೇಳಿದ್ ನನಗೆ ಮರ್ತೋಗ್ತಿದ್ದೆ, ನಾನು ಇದಾ ಕೇಳಿದ್ದು ನಾನು ಅಂತ ಹೇಳಿ